ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಒಂದು ಮಾರ್ನಿಂಗ್ ಸಂಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗು ಗಿಡದಲ್ಲೆಲ್ಲ ತುಂಬ ಹೂಗಳು ಬಿಟ್ಟಿತ್ತು ಅಂತ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೂಗಳು ಬಿಟ್ಟರೆ ಯಾವುದನ್ನು ಪ್ಲಕ್ಕಿಂಗ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ, ಏಕೆಂದರೆ ಹೂ ಕಿತ್ತರೆ ಅದು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ. ತುಂಬ ದಿವಸಗಳಾದಮೇಲೆ 2 ಗಿಡದಲ್ಲೂ ಸಹ ಹೂಗಳು ಬಿಟ್ಟಿತ್ತು ಅಂತ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವಾಗಂತೂ ಅರ್ಲಿ ಬೇಗ ಆಗ್ತಿದೆ, ಮಾರ್ನಿಂಗ್ ಸನ್ರೈಸು ಕೂಡ ಬೇಗ ಆಗ್ತಾ ಇದೆ ಅಲ್ವಾ. ಸೊ ತುಂಬ ಬಿಸಿಲಂದರೆ ಬಿಸಿಲಿದೆ ಇವಾಗಂತೂ. ಪೂಜೆಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಇಟ್ಟು ದೀಪಾರಾಧನೆ ಮಾಡಿಬಿಟ್ರೆ ಫಸ್ಟ್ ಒಂದು ಕೆಲಸ ಮುಗಿದೋಗ್ಬಿಡುತ್ತೆ ದೇವ್ರದ್ದು. ಸೊ ಇವತ್ತು ನಾವು ತಿಂಡಿ ಪ್ರಿಪ್ರೇಷನ್ ಏನು ಮಾಡ್ಕೊತಾ ಇಲ್ಲ, ಅಮ್ಮನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಫಂಕ್ಷನ್ಗೆ ಹೋಗ್ತಿದ್ದೀವಲ್ಲ, ಇವತ್ತು ಬಂದು ಸಂಡೇ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಅದಕ್ಕೆ ಬೇಗ ಎದ್ದು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಲಾಂಗ್ ಡೇಸ್ ಆಯಿತು ಅಂತಲೇ ಹೇಳ್ಬೋದು. ಫಂಕ್ಷನ್ಗಳಿಗೆ ಹೋಗಿ ಈ ಎಕ್ಸಾಮ್ಸು ಅದು ಇದು ಅಂದ್ಕೊಂಡು ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಪ್ರಿಪ್ರೇಷನ್ ಮಾಡಬೇಕಾಗಿತ್ತಲ್ವ. ಇವಾಗ ಫೈನಲಿ ನಾವೆಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಇದು ಒಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮ ಅತ್ತೆ ಮೊಮ್ಮಗಂದು ಬರ್ಡೇ ಪ್ರೋಗ್ರಾಮು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ರೆಡಿಯಾಗಿದ್ದೀವಿ. ಸನ್ನಿಧಿನೂ ರೆಡಿಯಾಗಿದ್ದಾಳೆ, ನೀವು ನೋಡೋದ್ರಲ್ಲ. ಸನ್ನಿಧಿ ಸೊ ನಾವು ರೆಡಿ. ನಮ್ಮ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಸನ್ನಿಧಿ, ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪಾಪು ಬರ್ಡೇ. ಸೊ ಫ್ರಾಕ್ ಹಾಕೊಂಡಿದ್ದೀಯ ಅವತ್ತು? ಸೊ ಸ್ವಲ್ಪ ತಿರುಗಿ ಕಡೆ. ವಾವ್, ಚೆನ್ನಾಗಿ ರೆಡಿ ಆಗಿದ್ಯಾ? ಒಂದ್ಸತಿ ಈ ಅನ್ನ ಸನ್ನಿಧಿಗೆ ಅಲ್ಲೆಲ್ಲ ಬಿದೋಗ್ತಾ ಇದ್ದಾವೆ. ಬೇಗ ಅರ್ಲಿ ಅಲ್ವಾ? ಸೊ ಇವತ್ತು ಫುಲ್ ಮಜಾ ಮಾಡ್ತೀಯಾ? ಬರ್ಡೇಲಿ ತಿನ್ನೋದೇನಾ? ಫುಲ್ ತಿಂತಾ ಇರೋದೆ, ಆಟ ಆಡ್ತಿರೋದಲ್ವಾ? ಅಮ್ಮ ಮನೆ ಹತ್ರ ಬಂದು ಅಮ್ಮವ್ರು ರೆಡಿ ಆಗಿದ್ದಾರೆ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾವಂತೂ ಸಿಂಪಲಾಗಂತೂ ರೆಡಿ ಆಗಿದ್ದೀವಿ. ಇನ್ನು ತಿಂಡಿ ಎಲ್ಲ ತಿನ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ, ಆಲ್ಮೋಸ್ಟ್ 1 hour ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹೋಗ್ತಿದ್ಯಾ ಚಿನಿ? ಹಾಂ ಆಯ್ತು ಹೋಗು. ಪೂಜೆ ಎಲ್ಲ ಮಾಡಿದ್ದಾರೆ ಅಮ್ಮ ಆಲ್ರೆಡಿ. ಯಾರಿದು? ನೀನು ಬರಲ್ವಂತಲ್ಲ? ನೀನು ಬರ್ತೀಯಾ? ನೀನು ಬರ್ತೀಯನೋ? ರೆಡಿ ಆಗಿರೋ, ಮತ್ತು ನೀನು ಸೂಟ್ ಎಲ್ಲ ಏನೋ ಹಾಕೊಂಡೇ ಇಲ್ಲ. ಋತ್ವಿಕಿಗೆ ಕ್ಯಾಮ್ರಾದಲ್ಲಿ ಬರೋದು ಅಂದರೆ ತುಂಬ ಇಷ್ಟ. ಆದರೂ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದಂಗೆ ಓಡೋಗ್ತಾ ಇರ್ತಾನೆ ಯಾವಾಗಲೂ. ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಪಲಾವೆಲ್ಲ ಮಾಡಿ ರೆಡಿ ಮಾಡಿದರು. ಏಕೆಂದರೆ ನಮ್ಮನೆಯವರಿಗೆ ಸ್ವಲ್ಪ ಬೇಗನೆ ತಿಂಡಿ ಕೊಡಬೇಕು. ಸೊ ಅದಕ್ಕೋಸ್ಕರ ಹೊರಗಡೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅಪ್ಪಾಜಿ ಇನ್ನೂ ರೆಡಿ ಆಗಿರಲಿಲ್ಲ. ಮೊಮ್ಮಗಳಿಗೆ ಏನೋ ಹೇಳ್ತಾಯಿದ್ರು, ಅವಳೇನೋ ಕೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಖುಷಿ ಇವತ್ತು ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದಾಳೆ. ಇವತ್ತೇ ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊಂಡು. ಫಸ್ಟ್ ಟೈಮ್ ಜಾಸ್ತಿ ಮಾಡಲ್ಲ, ಯಾವಾಗಾರ ಒಂದೊಂದ್ಸತಿ ಬೈದ್ರೆ ಮಾಡ್ತಾಳೆ. ಅಮ್ಮ ರೆಡಿ ಮಾಡಿದ್ದೀವಿ. ನಮ್ಮ ಇವಾಗ ರೆಡಿ ಆಗೋದು ನೋಡಿ. ಇವಾಗ ರೆಡಿ ಆಗಿದ್ದೀವಿ, ಹೊಡ್ತಾ ಇದ್ದೀವಿ ಇದಕ್ಕೆ. ಇನ್ನೊಂದು 10 ನಿಮಿಷ ಆದರೂ ಹೊರಡಲ್ಲ. ಅಪ್ಪಾಗೆ ಬಟ್ಟೆ ಹಾಕೋಗಿ ಅಪ್ಪಾಜಿ, ನಾವು ರೆಡಿ ಆಗಿದ್ದೀವಲ್ಲ. ಸನ್ನಿಧಿ ಜುಟ್ಟ ಕೊಡ್ತೀನಿ ಬರಪ್ಪ, ಬಚ್ಚಿನ. ಸನ್ನಿಧಿಗೆ ಹೇರ್ ಬಿಡೋದ್ಕಿಂತ ಹೇರ್ ಟ್ಯಾಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪಾಪನಂತೂ ಯಾವಾಗಲೂ ಎತ್ಕೊಂಡು ಓಡಾಡ್ತಾನೆ ಇರ್ತಾಳೆ, ಮನೇಲಿ 5 ನಿಮಿಷನೂ ಕೂರೋದಿಲ್ಲ. ಸೊ ಇವಾಗೆಲ್ಲ ಆಯಿತು, ಹೊರಡ್ತಾ ಇದ್ದೀವಿ ಫಂಕ್ಷನ್ಗೆ. ಇಲ್ಲಿಂದ ಹೊರಡೋದಕ್ಕೆ ಅರೌಂಡ್ 9:30 ಆಗಿದೆ. ಬೇಗನೆ ಬಂದಿದ್ವಿ, ಬಟ್ ಇಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಇವಾಗ ಫೈನಲಿ ಹೊರಟಿದ್ದೀವಿ. ಅರೌಂಡ್ ಇವಾಗ ಇಲ್ಲಿಂದ ಹೊರಟ್ರೆ ಒಂದು ಟ್ರಾಫಿಕ್ ಎಲ್ಲ ಏನೂ ಇಲ್ಲ ಅಂದರೆ 1/2 hour ಒಳಗಡೆ ಹೋಗ್ಬಿಡ್ಬೋದು. ಟ್ರಾಫಿಕ್ ಇದ್ದರೆ ಸ್ವಲ್ಪ ಕಷ್ಟ. ಟೈಮಿಂಗ್ಸ್ ಇನ್ ಟೈಮ್ಗೆ ಹೋಗ್ತೀವಲ್ವ ಅಂತ ಗೊತ್ತಿಲ್ಲ. ಬೇಗ ಹೋದರೆ ಸ್ವಲ್ಪ ಬೈಸ್ಕೊಳ್ಳೋದು ತಪ್ಪುತ್ತೆ, ಲೇಟಾಗಿ ಹೋದರೆ ಇಷ್ಟೊಂದು ತನಕ ಬಂದಿದ್ದೀರಾ ಅಂತ ಅಂದ್ಕೊಳ್ಬೇಕಾಗುತ್ತೆ. ಈಗ ಪಾಪು ಇರೋದ್ರಿಂದ 3 ಹೊತ್ತು ಪಾಪು ಜೊತೆನೇ ಜಾಸ್ತಿ ವಿಡಿಯೋಗಳಿಗೆಲ್ಲ ಪಾಪುನೇ ಬರುತ್ತೆ. ಸೊ ಇನ್ನು ಪಾಪು ಚಿಕ್ಕದಾಗಿರೋದ್ರಿಂದ ತೋರಿಸ್ಕೊಳ್ಳೋದು ಬೇಡ ಅನ್ನೋದಷ್ಟೇ ಭಾವನೆ, ಬೇರೆ ಏನೂ ಇಲ್ಲ. ಇವಾಗ ಫೈನಲಿ ಎಲ್ಲ ಗಾಡಿಲೆಲ್ಲ ಕುತ್ಕೊಂಡು ಹೊರಡ್ತಾ ಇದ್ದೀವಿ.
ಹೊರಡ್ಬೇಕಾದ್ರಂತೂ ಯಾವಾಗಲೂ ಅಷ್ಟೇ, ಈಗಂತೂ ಈ ಪಿಂಕ್ ಬ್ಲೋಸಮ್ ಫ್ಲವರ್ ಅಂತೂ ಎಲ್ಲ ಮರಗಳಲ್ಲಿ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಸೊ ಅದು ನೋಡೋಕ್ಕೆ ತುಂಬ ಚೆಂದ. ನಾವಿವಾಗ ಹೋಗ್ತಾ ಇರೋದು HLಗೆ ಹೋಗ್ತಾ ಇರೋದು. ಅಲ್ಲಂತೂ ನಾರ್ಮಲಾಗಿ ಅಪಾರ್ಟ್ಮೆಂಟ್ ಜೊತೆಗೆ ಜಾಸ್ತಿ ಕಂಪ್ನಿಗಳೇ ಜಾಸ್ತಿ ಇರೋದ್ರಿಂದ ಏನೋ ಒಂದು ಬೇರೆ ಏರಿಯಾಗೆ ಬಂದುಬಿಟ್ವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಾವಿರೋ ಏರಿಯಾದಲ್ಲೂ ಇದೇ ರೀತಿ ಇದೆ. ಸೊ ಅದೇ ಏರಿಯಾ ಥರ ಅನ್ನಿಸ್ಬಿಡ್ತು ನಮಗೂ. ಆ ಉದ್ದಕ್ಕೂ ಇರುವಂಥ ಪಿಂಕ್ ಫ್ಲವರ್ಗಳದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು, ಸೊ ಟ್ರಾಫಿಕ್ ಏನು ಅಷ್ಟಿರಲಿಲ್ಲ, ಪರವಾಗಿಲ್ಲ, ಆದಷ್ಟು ಓಕೆ ಅನಿಸ್ತಿತ್ತು. ಈಗಿರೋ ನಮ್ಮ ಈ ಬೆಂಗಳೂರಲ್ಲಿ ಟ್ರಾಫಿಕ್ಕೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಾವೆಲ್ಲರ ಹೊರಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ಗಿಂತ ಮುಂಚೆನೇ ಹೊರಟ್ರೆ ಒಳ್ಳೆಯದು ಅನಿಸ್ಬಿಡುತ್ತೆ. ಒಂದೊಂದು ಸತಿ ಟ್ರಾಫಿಕ್ಗೆ ನಾವು ಸಿಗಾಕೊಂಡ್ಬಿಟ್ರೆ ಅರ್ಧ ಮುಕ್ಕಾಲು ಗಂಟೆ ಆದರೂ ಮೂವ್ ಆನ್ ಆಗೋದೇ ಇಲ್ಲ. ಸೊ ಉದ್ದಕ್ಕೂ ಇರ್ತಂತಹ ಹೂಗಳದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಫೈನಲಿ ನಾವಿರುವಂಥ ಪ್ಲೇಸ್ಗೆ ಹೊರಡ್ತಾ ಇದ್ವಿ. ಈಗಂತೂ ಎಲ್ಲ ಕಡೆ ಗ್ರೀನರಿ ಜಾಸ್ತಿ ಆಗಿದೆ. ನಾವು ಈಗ ವಿಲೇಜ್ಗಳಿಗೆ ಹೋದರೆ ಅಂತಲ್ಲ, ಆಲ್ಮೋಸ್ಟ್ ಈಗ ಎಲ್ಲರೂ ಸ್ವಲ್ಪ ಗಿಡಗಳನ್ನ ಬೆಳೆಸೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವೇನು ಚೌಟ್ರಿ ಅವರು ಹೇಳಿದ್ರಲ್ವ, ಅಲ್ಲಿಗೆ ಬಂದು ತಲುಪ್ತಾ ಇದ್ದೀವಿ. ಅಲ್ಲೂ ಅಷ್ಟೇ, ಎಲ್ಲಿ ನೋಡಿದ್ರು ಗಿಡಗಳು. ಇಲ್ಲಿ ಒಂದು ಗಿಡಗಳೊಂದು ಅನ್ನೋದಕ್ಕಿಂತ ಮರಗಳೇ ಜಾಸ್ತಿ ಇದೆ ಈ ಏರಿಯಾಗಳಲ್ಲಿ. ಸೊ ಫೈನಲಿ ಇವಾಗ ಬಂದು ತಲುಪಿದ್ವಿ. ಇದು ಇವಾಗ ಪಾಪುದು ಬರ್ಡೇ, ನಮ್ಮ ಅತ್ತೆ ಮೊಮ್ಮಗಂದು ಬರ್ಡೇ. ಸೊ ಅವನು ನನ್ನ ಕ್ಲಾಸ್ಮೇಟು, ಅವ್ರ ಪಾಪುದು ಇವಾಗ ಬರ್ಡೇ ಇರೋದು. ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ. ಸೊ ಯಾರೂ ಬಂದಿರಲಿಲ್ಲ, ನಾವೇ ಫಸ್ಟ್ ಅಂತ ಅಂದ್ಕೊಂಡ್ವಿ, ಅಂದರೆ ರಿಲೇಷನಲ್ಲಿ ಫಸ್ಟ್ ಬಂದಿರೋದು ನಾವೇ ಅಂತ. ಸೊ ಹೋದ್ವಿ. ಮಕ್ಳಿಗಂತೂ ಫೇವ್ರೆಟ್ ಆಗಿರೋದು ಏನಾರ ಇದ್ದೇ ಇರುತ್ತಲ್ಲ, ಪಾಪ್ಕಾರ್ನು, ಚಾಕ್ಲೇಟ್ಸ್ದು, ಮಾರ್ಷ್ಮೆಲೋ, ಅದೆಲ್ಲ ಪ್ರತಿಯೊಂದು ಎಂಟ್ರಿಲ್ಲೇ ಇಟ್ಬಿಟ್ಟಿದ್ರು. ಸೊ ನಾವು ಹೋದಾಗ ಯಾರು ಬಂದಿರಲಿಲ್ಲದ್ರಿಂದ ಮಕ್ಳಿಗಂತೂ ಸ್ವಲ್ಪ ಹಬ್ಬನೇ ಅಂತ ಅಂದ್ಕೊತೀನಿ. ಸನ್ನಿಧಿಗೂ ಅಷ್ಟೇ, ಋತ್ವಿಕ್ಗೂ ಅಷ್ಟೇ ಸ್ವಲ್ಪ ಫೋಟೋಶೂಟ್ಗಳೆಲ್ಲ ನಡೆಸ್ಕೊಳ್ತಾಯಿದ್ರು. ಸೊ ಹಾಗೆ ನಮ್ಮದು ಫೋಟೋಶೂಟ್ಗಳೆಲ್ಲ ಆಯಿತು ಸಿಂಪಲ್ಲಾಗಿ. ಇವಾಗ ಸ್ಟೇಜಲ್ಲಿ ಬಂದ್ವಿ. ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ ಸ್ಟೇಜ್ನ, ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ಬಲೂನ್ದಾಗಿರ್ಬೋದು, ಒಂದು ಥೀಮು ಬ್ಲೂ ಥೀಮಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇನ್ನು ಮಕ್ಳಿಗಂತೂ ಹಬ್ಬ ಅಂತಲೇ ಹೇಳಿದ್ನಲ್ಲ ಆಲ್ರೆಡಿ, ಒಬ್ಬರಿಂದ ಒಬ್ಬರು ಆರಾಮಾಗಿ ನಿಂತ್ಕೊಂಡು ತಿಂದ್ಕೊಂಡು ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಏಕೆಂದರೆ ಇನ್ನೂ ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಬೇಗ ಹೋಗಿದ್ವಲ್ಲ, ತಿಂಡಿ ತಿನ್ಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಇದು ಮಾರ್ಷ್ಮೆಲೋ ಚಾಕ್ಲೇಟ್ದು ಸನ್ನಿಧಿಗಂತೂ ತುಂಬ ಫೇವ್ರೇಟು. ಖುಷಿ ತಿನ್ನೋಕ್ಕೂ ಇಷ್ಟ, ಬಟ್ ಏನು ಅನ್ಕೊತಾರೆ ಏನು ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ತಿನ್ನೋದಕ್ಕೆ ಅಲ್ಲಿ ಹೊರಗಡೆ ಬಂದಾಗ. ಸೊ ನಾನು ಬಲವಂತ ಮಾಡಿ ಒಂದು ಕೊಟ್ಟೆ, ಹೇಗಿರುತ್ತೆ ಟೇಸ್ಟ್ ನೋಡಲಿ ಅಂತ. ಹಾಗೆ ನಾನು ಕೂಡ ಒಂದು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಮಾರ್ಷ್ಮೆಲೋದಿಗೆ ಅವರು ಚಾಕ್ಲೇಟ್ದು ಫ್ಲೇವರ್ ಹಾಕಿ ಶಿರಪ್ಸ್ ಇಟ್ಕೊಂಡಿರ್ತಾರಲ್ವ, ಸೊ ಅದನ್ನು ಹಾಕಿ ಎಲ್ರಿಗೂ ಕೊಡ್ತಾಯಿದ್ರು. ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ತುಂಬ ಸ್ವಲ್ಪ ಸ್ವೀಟ್ ಅಂತಲೇ ಅನಿಸುತ್ತೆ. ಇದಾದಮೇಲೆ ಇನ್ನು ಸನ್ನಿಧಿ ಪಾಪ್ಕಾರ್ನ್ ತೊಗೊಂಡು ಒಂದು ಕಡೆ ಕುತ್ಕೊಂಡ್ಬಿಟ್ಲು ತಿನ್ನೋದಕ್ಕೆ ಅಂತ. ಅವ್ರ ಅತ್ತೆ ಅವಳನ್ನ ರೇಗಿಸ್ತಾರೆ. ಕುರುಕ್ಲು ರಾಣಿ ಅಂತ, ಕುರುಕ್ಲು ತಿನ್ನೋದ್ರಲ್ಲಿ ನಂಬರ್ 1. ಇಬ್ಬರು ರೇಗಿಸ್ಕೊಂಡು ಕೂತಿದ್ರು. ಈಗ ಮಾರ್ನಿಂಗ್ ಹೋಗಿದ ಮೇಲಂತೂ ಇನ್ನೂ ಜನಗಳು ಯಾರೂ ಅಷ್ಟು ಬಂದಿರಲಿಲ್ವಲ್ಲ. ಸೊ ಹಾಗೆ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಸನ್ನಿಧಿ ಬೆಳಗ್ಗೆ ಪಲಾವ್ ಮಾಡಿದ್ದು ತಿನ್ನಲೇ ಇಲ್ಲ, ಅವಳಿಗೆ ತುಂಬ ಹೊಟ್ಟೆ ಅಷ್ಟಿತ್ತು. ಬೇಡ ಬೇಡ ಅಂತ ಪಾಪನ ಎತ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಲು. ಸೊ ಈಗ ಟೈಮ್ ಪಾಸ್ ಮಾಡೋದಂದರೆ ಮಕ್ಳಿಗಂತೂ ಮೊಬೈಲೇ ಅಲ್ವಾ. ಸೊ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡ್ತಾ ಖುಷಿ ಕೂತಿದ್ಲು. ಇದೆಲ್ಲ ಆದಮೇಲೆ ಈಗ ಅತ್ತೆ ನಾವು ಎಲ್ಲ ಕೂತಿದ್ವಿ. ಇವರೇ ನಮ್ಮ ಅತ್ತೆ, ಅವ್ರದ್ದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಕ್ಕ ಆಗಬೇಕು. ಎಲ್ಲ ಫ್ಯಾಮಿಲೀಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಹಾಗೆ ಮಾತಾಡ್ಕೊಳ್ತಾ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವಂತೂ ಇವಾಗ ಔಟಿಂಗ್ ಹೋಗೋದೇ ಕಡಿಮೆ ಆಗಿಬಿಟ್ಟಿದೆ, ತುಂಬ ಫಂಕ್ಷನ್ಗಳು ಕಡಿಮೆ. ಈಗ ಇನ್ಮೇಲೆ ಈ ಬೇಸಿಗೆಯಲ್ಲಿ ಸಮ್ಮರಲ್ಲಿ ಸ್ವಲ್ಪ ಫಂಕ್ಷನ್ಗಳು ಜಾಸ್ತಿ ಇರುತ್ತೆ, ಮದುವೆಗಳಾಗಿರ್ಬೋದು, ಪ್ರೋಗ್ರಾಮ್ಗಳಾಗಿರ್ಬೋದು ಅಲ್ವಾ. ಮತ್ತು ನಮ್ಮ ಖುಷಿಗೆ ಸ್ವಲ್ಪ ಪಾರ್ಟ್ನರ್ ಅಂತಲೇ ಹೇಳ್ಬೋದು, ಎಲ್ಲರೂ ಜೊತೆಲೇ ಇರ್ತಾರೆ, ಇಬ್ಬರ ಜೊತೆಲೇ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಕೂತಿರ್ತಾರೆ. ಸೊ ಅವಳು ಖುಷಿಗೆ ಅವಳು ಬಂದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂತ ಹೇಳ್ಬೋದು. ನೋಡಿ, ಅಮೆರಿಕದಿಂದ ಬಂದ್ರೆ ಪ್ಲಾಸ್ಟಿಕ್ ಬ್ಯಾಗು. ಇವರು ನಮ್ಮ ಚಿಕ್ಕಪ್ಪ.
ತಮಾಷೆ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅವಾಗವಾಗ ಎಲ್ಲರೂ ನಗಿಸ್ತಾ ಇರ್ತಾರೆ. ಅದೇ ಒಂದು ಖುಷಿ ನಮಗೆ ಎಲ್ಲೇ ಹೋದ್ರೂ. ಇನ್ನೊಂದು ಪ್ರೋಗ್ರಾಮ್ ಅಂತೂ ಸ್ಟಾರ್ಟ್ ಆಗಿರಲಿಲ್ಲ ಅಲ್ವಾ, ಜನಗಳೆಲ್ಲ ಬರಬೇಕಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ರು. ಸೊ ಫೈನಲಿ ಇವಾಗ ಎಲ್ಲ ಬಂದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡ್ರು. ಸ್ವಲ್ಪ ದೂರದಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ತುಂಬ ಹತ್ರ ಹೋಗಿ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಸ್ ಆಫ್ ಸಡನ್ನಾಗಿ ಅದು ಅರೇಂಜ್ ಆಗೋಯಿತು. ನಾನು ಅಲ್ಲಿ ತುಂಬ ದೂರದಲ್ಲಿದ್ದೆ. ಸೊ ಬಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಡಿಸ್ಟೆನ್ಸ್ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರು. ಇನ್ನು ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು, ಫ್ರೆಂಡ್ಸು ಫ್ಯಾಮಿಲಿ ಈ ಥರ ಫಂಕ್ಷನ್ಗಳಲ್ಲೇ ಅಲ್ವಾ ಸಿಗೋದು. ಸೊ ಅದಕ್ಕೋಸ್ಕರ ಎಲ್ಲ ಮಾತಾಡ್ಕೊಳ್ತಾ ಕೂತಿದ್ವಿ. ಇನ್ನು ಎಲ್ಲರೂ ಅಷ್ಟೇ ಗೆಟ್ ಟುಗೆದರ್ ಥರ ಅನಿಸ್ಬಿಡುತ್ತಲ್ವ, ಎಲ್ಲ ಫ್ಯಾಮಿಲಿಯವರು ತುಂಬ ದಿವಸಗಳಿಂದ ಸಿಕ್ಕಿದ್ದಾಗ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಇದ್ದಿದ್ದನ್ನ ನಮ್ಮ ಅಣ್ಣ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಇದರಲ್ಲಿ ನಾನೇ ಇರಲಿಲ್ಲ, ನಾನು ಸ್ವಲ್ಪ ಹೊರಗಡೆ ಆಚೆ ಹೋಗಿದ್ದೆ, ಆವಾಗ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ನಾವು ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಬೇಕು ಅನ್ನೋಷ್ಟರಲ್ಲಿ ವಿಡಿಯೋ ಮಾಡ್ಕೊಳ್ದೆ ಫೋಟೋನ ಕ್ಲಿಕ್ಕಿಂಗ್ ಮಾಡ್ಕೊಂಡ್ವಿ. ಸೊ ಇದು ನಮ್ಮದು ಸಂಡೇ ಬ್ಲಾಗ್ ಆಗಿತ್ತು. ಮಾರ್ನಿಂಗ್ ಟು ಈವ್ನಿಂಗು ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಸನ್ನಿಧಿ ಅಂತೂ ಪಾಪನ ಎತ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ಲು. ಹಾಗೆ ಮಕ್ಕಳುಗಳೆಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಇವರಿಬ್ಬರು ಡ್ಯಾನ್ಸ್ ಹಾಕಿದ ತಕ್ಷಣ ಡ್ಯಾನ್ಸ್ ಆಡೋದಕ್ಕೆ ಬಂದು ಶುರುವಾಗ್ಬಿಟ್ರು. ನಾನು ಕ್ಯಾಪ್ಚರ್ ಮಾಡಿಕೊಂಡ್ರೆ ಅವ್ರಿಗೇನು ಶೈ ಏನತ್ತಾರಲ್ಲ ಏನಿಲ್ಲ, ಜಾಲಿಯಾಗಿ ಮಜಾ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಅಣ್ಣನ ಮಗನಿಗೆ ಎಷ್ಟು ಕರೆದ್ರು ಬರಲೇ ಇಲ್ಲ ಋತ್ವಿಕ್ಕು. ಕೊನೆಗೆ ಅಣ್ಣ ಎಷ್ಟೊಂದು ಬಲವಂತ ಮಾಡಿ ಮಧ್ಯಕ್ಕೆ ನಿಲ್ಸಕ್ಕೆ ಕರ್ಕೊಬರೋಕ್ಕೆ ಟ್ರೈ ಮಾಡ್ತಾಯಿದ್ರು ಕೂಡ ಅವನು ಬರೋದೇ ಇಲ್ಲ. ಬಂದು ನಿಂತ್ಕೊಂಡ್ರು ಕೂಡ ಡ್ಯಾನ್ಸ್ ಮಾಡಲ್ಲ ಅಂತ ಹಿಂದೆ ಹೋಗ್ತಾನೆ ಇದ್ದ. ಸೊ ಅಣ್ಣ ಮತ್ತೆ ಕರ್ಕೊಬಂದು ನಿಲ್ಸಿದ್ರು. ನೋಡು ಅವ್ರ ಜೊತೆ ಡ್ಯಾನ್ಸ್ ಮಾಡು, ಚೆನ್ನಾಗಿ ಆಡ್ತಾನೆ, ಮನೇಲೆಲ್ಲ ಆಡ್ತಾನೆ, ಇಲ್ಲಿ ಹೊರಗಡೆ ಬಂದಾಗ ಸ್ವಲ್ಪ ನಾಚ್ಕೊಳ್ತಾನೆ, ಆಡೋದಿಲ್ಲ. ಬಟ್ ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇವತ್ತು ಒಂದು ಭಾನುವಾರದ್ದು ಮಾರ್ನಿಂಗ್ ಟು ಈವ್ನಿಂಗು ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.